ಖರ್ಗೆ ಸಾಹೇಬರನ್ನ ಇಂಡಿಯಾ ವಿರೋಧ ಪಕ್ಷಗಳು ಎಲ್ಲವೂ ಒಟ್ಟಿಗೆ ಸೇರಿ ಇವತ್ತಿನ ದಿವಸ ಅವ್ರನ್ನ ಈ ದೇಶದ ಮುಂದಿನ ಪ್ರಧಾನಿ ಅಂತಕ್ಕಂಥ ಬಿಂಬಿಸಿದ್ದಾವೆ. ಇವತ್ತು ಭಾಳ ಸಂತೋಷ. ಜನತಂತ್ರ ವ್ಯವಸ್ಥೆಯನ್ನು ಒಪ್ಪಿರ್ತಕ್ಕಂಥ ಯಾವುದೇ ಜನತಂತ್ರವಾದಿಗಳು ಒಪ್ಪುವಂಥ ಕೆಲಸ ಆಯಿತು. ಒಪ್ಪುವಂಥ ತೀರ್ಮಾನ ಅಂದರೆ ತಪ್ಪಾಗಲಾರದು. ಯಾಕೆ ನಮ್ಮ ರಾಜ್ಯದಿಂದ ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ದರು. ಬಹುಶಃ ಇನ್ನೊಂದು ಅವಕಾಶ ನಮ್ಮ ರಾಜ್ಯಕ್ಕೆ ಆದರೆ, ಏಕೆಂದರೆ ಖರ್ಗೆಯವರೇನು ಸಾಮಾನ್ಯರಲ್ಲ. ಖರ್ಗೆಯವರೊಬ್ಬ ಸಾಮಾನ್ಯನ ಮಗನಾಗಿ ಹುಟ್ಟಿ ಒಬ್ಬ ಕಾರ್ಮಿಕನ ಮಗನಾಗಿ LLM ಮಾಡಿದವರು, ಲಾಯರ್ ಆಗಿದ್ದವರು, ಭಾಳ ಎತ್ತರಕ್ಕೆ ಓಡ್ಕೊಂಡಂಥವ್ರು. ಅದು ನಮ್ಮ ಈ ಶೋಷಿತ ಸಮುದಾಯಗಳಿಂದ ಬಂದಂಥವ್ರು. ಈ ರಾಜ್ಯದಲ್ಲಿ ಶಾಸಕರಾಗಿ, ಸಚಿವರಾಗಿ, ಪಾರ್ಲಿಮೆಂಟ್ ಮೆಂಬರ್ ಆಗಿ, ಕೇಂದ್ರದಲ್ಲಿ ರೈಲ್ವೆ ಮತ್ತು ಕಾರ್ಮಿಕ ಸಚಿವರಾಗಿ ಹಲವಾರು ರೀತಿಯಲ್ಲಿ ಆಡಳಿತದಲ್ಲಿ ಅನುಭವವನ್ನು ಪಡ್ಕೊಂಡಿರ್ತಕ್ಕಂಥ ಖರ್ಗೆಯವರು ಈ ದೇಶದ ಪ್ರಧಾನಮಂತ್ರಿಗಳಾದರೆ ನಿಜಕ್ಕೂ ಜನರು, ದೇಶ ಸಂತೋಷ ಪಡುತ್ತದೆ. ಜನತಂತ್ರೆಯನ್ನು ವ್ಯವಸ್ಥೆಯನ್ನು ಮೆಚ್ಚಿರುವವರು, ಒಪ್ಪಿರುವವರು ಎಲ್ಲರೂ ಕೂಡ ಸಂತೋಷ ಪಡ್ತಾರೆ. ಇದು ಆಗಲಿ ಅಂತಕ್ಕಂಥ ಆಶಯವನ್ನು ನಾನು ಕೂಡ ಜನರ ಜೊತೆಗೆ ಸೇರಿ ಹಂಚ್ಕೋತಾ ಇದ್ದೀನಿ. ಒಳ್ಳೆಯದಾಗಲಿ ಅಂತಕ್ಕಂಥದ್ದು. ಖರ್ಗೆ ಸಾಹೇಬರನ್ನ ಇಂಡಿಯಾ ವಿರೋಧ ಪಕ್ಷಗಳು ಎಲ್ಲವೂ ಒಟ್ಟಿಗೆ ಸೇರಿ ಇವತ್ತಿನ ದಿವಸ ಅವ್ರನ್ನ ಈ ದೇಶದ ಮುಂದಿನ ಪ್ರಧಾನಿ ಅಂತಕ್ಕಂಥ ಬಿಂಬಿಸಿದ್ದಾವೆ. ಇವತ್ತು ಭಾಳ ಸಂತೋಷ. ಜನತಂತ್ರ ವ್ಯವಸ್ಥೆಯನ್ನು ಒಪ್ಪಿರ್ತಕ್ಕಂಥ ಯಾವುದೇ ಜನತಂತ್ರವಾದಿಗಳು ಒಪ್ಪುವಂಥ ಕೆಲಸ ಆಯಿತು. ಒಪ್ಪುವಂಥ ತೀರ್ಮಾನ ಅಂದರೆ ತಪ್ಪಾಗಲಾರದು. ಯಾಕೆ ನಮ್ಮ ರಾಜ್ಯದಿಂದ ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ದರು. ಬಹುಶಃ ಇನ್ನೊಂದು ಅವಕಾಶ ನಮ್ಮ ರಾಜ್ಯಕ್ಕೆ ಆದರೆ, ಏಕೆಂದರೆ ಖರ್ಗೆಯವರೇನು ಸಾಮಾನ್ಯರಲ್ಲ. ಖರ್ಗೆಯವರೊಬ್ಬ ಸಾಮಾನ್ಯನ ಮಗನಾಗಿ ಹುಟ್ಟಿ ಒಬ್ಬ ಕಾರ್ಮಿಕನ ಮಗನಾಗಿ LLM ಮಾಡಿದವರು, ಲಾಯರ್ ಆಗಿದ್ದವರು, ಭಾಳ ಎತ್ತರಕ್ಕೆ ಓಡ್ಕೊಂಡಂಥವ್ರು. ಅದು ನಮ್ಮ ಈ ಶೋಷಿತ ಸಮುದಾಯಗಳಿಂದ ಬಂದಂಥವ್ರು. ಈ ರಾಜ್ಯದಲ್ಲಿ ಶಾಸಕರಾಗಿ, ಸಚಿವರಾಗಿ, ಪಾರ್ಲಿಮೆಂಟ್ ಮೆಂಬರ್ ಆಗಿ, ಕೇಂದ್ರದಲ್ಲಿ ರೈಲ್ವೆ ಮತ್ತು ಕಾರ್ಮಿಕ ಸಚಿವರಾಗಿ ಹಲವಾರು ರೀತಿಯಲ್ಲಿ ಆಡಳಿತದಲ್ಲಿ ಅನುಭವವನ್ನು ಪಡ್ಕೊಂಡಿರ್ತಕ್ಕಂಥ ಖರ್ಗೆಯವರು ಈ ದೇಶದ ಪ್ರಧಾನಮಂತ್ರಿಗಳಾದರೆ ನಿಜಕ್ಕೂ ಜನರು, ದೇಶ ಸಂತೋಷ ಪಡುತ್ತದೆ. ಜನತಂತ್ರೆಯನ್ನು ವ್ಯವಸ್ಥೆಯನ್ನು ಮೆಚ್ಚಿರುವವರು, ಒಪ್ಪಿರುವವರು ಎಲ್ಲರೂ ಕೂಡ ಸಂತೋಷ ಪಡ್ತಾರೆ. ಇದು ಆಗಲಿ ಅಂತಕ್ಕಂಥ ಆಶಯವನ್ನು ನಾನು ಕೂಡ ಜನರ ಜೊತೆಗೆ ಸೇರಿ ಹಂಚ್ಕೋತಾ ಇದ್ದೀನಿ. ಒಳ್ಳೆಯದಾಗಲಿ ಅಂತಕ್ಕಂಥದ್ದು. ಖರ್ಗೆ ಸಾಹೇಬರನ್ನ ಇಂಡಿಯಾ ವಿರೋಧ ಪಕ್ಷಗಳು ಎಲ್ಲವೂ ಒಟ್ಟಿಗೆ ಸೇರಿ ಇವತ್ತಿನ ದಿವಸ ಅವ್ರನ್ನ ಈ ದೇಶದ ಮುಂದಿನ ಪ್ರಧಾನಿ ಅಂತಕ್ಕಂಥ ಬಿಂಬಿಸಿದ್ದಾವೆ. ಇವತ್ತು ಭಾಳ ಸಂತೋಷ. ಜನತಂತ್ರ ವ್ಯವಸ್ಥೆಯನ್ನು ಒಪ್ಪಿರ್ತಕ್ಕಂಥ ಯಾವುದೇ ಜನತಂತ್ರವಾದಿಗಳು ಒಪ್ಪುವಂಥ ಕೆಲಸ ಆಯಿತು. ಒಪ್ಪುವಂಥ ತೀರ್ಮಾನ ಅಂದರೆ ತಪ್ಪಾಗಲಾರದು. ಯಾಕೆ ನಮ್ಮ ರಾಜ್ಯದಿಂದ ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ದರು. ಬಹುಶಃ ಇನ್ನೊಂದು ಅವಕಾಶ ನಮ್ಮ ರಾಜ್ಯಕ್ಕೆ ಆದರೆ, ಏಕೆಂದರೆ ಖರ್ಗೆಯವರೇನು ಸಾಮಾನ್ಯರಲ್ಲ. ಖರ್ಗೆಯವರೊಬ್ಬ ಸಾಮಾನ್ಯನ ಮಗನಾಗಿ ಹುಟ್ಟಿ ಒಬ್ಬ ಕಾರ್ಮಿಕನ ಮಗನಾಗಿ LLM ಮಾಡಿದವರು, ಲಾಯರ್ ಆಗಿದ್ದವರು, ಭಾಳ ಎತ್ತರಕ್ಕೆ ಓಡ್ಕೊಂಡಂಥವ್ರು. ಅದು ನಮ್ಮ ಈ ಶೋಷಿತ ಸಮುದಾಯಗಳಿಂದ ಬಂದಂಥವ್ರು. ಈ ರಾಜ್ಯದಲ್ಲಿ ಶಾಸಕರಾಗಿ, ಸಚಿವರಾಗಿ, ಪಾರ್ಲಿಮೆಂಟ್ ಮೆಂಬರ್ ಆಗಿ, ಕೇಂದ್ರದಲ್ಲಿ ರೈಲ್ವೆ ಮತ್ತು ಕಾರ್ಮಿಕ ಸಚಿವರಾಗಿ ಹಲವಾರು ರೀತಿಯಲ್ಲಿ ಆಡಳಿತದಲ್ಲಿ ಅನುಭವವನ್ನು ಪಡ್ಕೊಂಡಿರ್ತಕ್ಕಂಥ ಖರ್ಗೆಯವರು ಈ ದೇಶದ ಪ್ರಧಾನಮಂತ್ರಿಗಳಾದರೆ ನಿಜಕ್ಕೂ ಜನರು, ದೇಶ ಸಂತೋಷ ಪಡುತ್ತದೆ. ಜನತಂತ್ರೆಯನ್ನು ವ್ಯವಸ್ಥೆಯನ್ನು ಮೆಚ್ಚಿರುವವರು, ಒಪ್ಪಿರುವವರು ಎಲ್ಲರೂ ಕೂಡ ಸಂತೋಷ ಪಡ್ತಾರೆ. ಇದು ಆಗಲಿ ಅಂತಕ್ಕಂಥ ಆಶಯವನ್ನು ನಾನು ಕೂಡ ಜನರ ಜೊತೆಗೆ ಸೇರಿ ಹಂಚ್ಕೋತಾ ಇದ್ದೀನಿ.
ಒಳ್ಳೆಯದಾಗಲಿ ಅಂತಕ್ಕಂಥದ್ದು. ಖರ್ಗೆ ಸಾಹೇಬ್ರನ್ನ ಇಂಡಿಯಾ ವಿರೋಧ ಪಕ್ಷಗಳು ಎಲ್ಲವೂ ಒಟ್ಟಿಗೆ ಸೇರಿ ಇವತ್ತಿನ ದಿವಸ ಅವ್ರನ್ನ ಈ ದೇಶದ ಮುಂದಿನ ಪ್ರಧಾನಿ ಅಂತಕ್ಕಂಥ ಬಿಂಬಿಸಿದ್ದಾವೆ. ಇವತ್ತು ಭಾಳ ಸಂತೋಷ. ಜನತಂತ್ರ ವ್ಯವಸ್ಥೆಯನ್ನು ಒಪ್ಪಿರ್ತಕ್ಕಂಥ ಯಾವುದೇ ಜನತಂತ್ರವಾದಿಗಳು ಒಪ್ಪುವಂಥ ಕೆಲಸ ಆಯಿತು. ಒಪ್ಪುವಂಥ ತೀರ್ಮಾನ ಅಂದರೆ ತಪ್ಪಾಗಲಾರದು. ಯಾಕೆ ನಮ್ಮ ರಾಜ್ಯದಿಂದ ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ದರು. ಬಹುಶಃ ಇನ್ನೊಂದು ಅವಕಾಶ ನಮ್ಮ ರಾಜ್ಯಕ್ಕೆ ಆದರೆ, ಏಕೆಂದರೆ ಖರ್ಗೆಯವರೇನು ಸಾಮಾನ್ಯರಲ್ಲ. ಖರ್ಗೆಯವರೊಬ್ಬ ಸಾಮಾನ್ಯನ ಮಗನಾಗಿ ಹುಟ್ಟಿ ಒಬ್ಬ ಕಾರ್ಮಿಕನ ಮಗನಾಗಿ LLM ಮಾಡಿದವರು, ಲಾಯರ್ ಆಗಿದ್ದವರು, ಭಾಳ ಎತ್ತರಕ್ಕೆ ಓದ್ಕೊಂಡಂಥವ್ರು. ಅದು ನಮ್ಮ ಈ ಶೋಷಿತ ಸಮುದಾಯಗಳಿಂದ ಬಂದಂಥವರು. ಈ ರಾಜ್ಯದಲ್ಲಿ ಶಾಸಕರಾಗಿ, ಸಚಿವರಾಗಿ, ಪಾರ್ಲಿಮೆಂಟ್ ಮೆಂಬರ್ ಆಗಿ, ಕೇಂದ್ರದಲ್ಲಿ ರೈಲ್ವೆ ಮತ್ತು ಕಾರ್ಮಿಕ ಸಚಿವರಾಗಿ ಹಲವಾರು ರೀತಿಯಲ್ಲಿ ಆಡಳಿತದಲ್ಲಿ ಅನುಭವವನ್ನು ಪಡ್ಕೊಂಡಿರ್ತಕ್ಕಂಥ ಖರ್ಗೆಯವರು ಈ ದೇಶದ ಪ್ರಧಾನಮಂತ್ರಿಗಳಾದರೆ ನಿಜಕ್ಕೂ ಜನರು, ದೇಶ ಸಂತೋಷ ಪಡುತ್ತದೆ. ಜನತಂತ್ರೆಯನ್ನು ವ್ಯವಸ್ಥೆಯನ್ನು ಮೆಚ್ಚಿರುವವರು, ಒಪ್ಪಿರುವವರು ಎಲ್ಲರೂ ಕೂಡ ಸಂತೋಷ ಪಡ್ತಾರೆ. ಇದು ಆಗಲಿ ಅಂತಕ್ಕಂಥ ಆಶಯವನ್ನು ನಾನು ಕೂಡ ಜನರ ಜೊತೆಗೆ ಸೇರಿ ಹಂಚ್ಕೋತಾ ಇದ್ದೀನಿ. ಒಳ್ಳೆಯದಾಗಲಿ ಅಂತಕ್ಕಂಥದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.